ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫೆಬ್ರವರಿ 12ನೇ ತಾರೀಕು ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ 5 ದಿನದಲ್ಲಿ ನಡೀತಾ ಇದೆ. ಇವತ್ತೇ ಕೊನೆ ದಿನಾಂಕ. ಆದಷ್ಟು ಬೇಗ ನೀವು ಕೂಡ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ? ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ, ಕರೆ ಮಾಡಿ ತಮ್ಮ ಹೆಸರನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಏನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಗುರುಗಳಾಗಿರುವಂಥ ಅಥರ್ವ ಸಿದ್ಧ ಪುರುಷ ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತು ಶುಕ್ರವಾರ, ಶುಭ ಶುಕ್ರವಾರ. ಲಕ್ಷ್ಮಿನ ಒಲಿಸ್ಕೊಳ್ಬೇಕು, ಲಕ್ಷ್ಮಿ ಮನೆಗೆ ಬರಬೇಕು ಅಂತ ಪ್ರತಿಯೊಬ್ಬರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದು ಸರ್ವೇ ಸಾಮಾನ್ಯ. ಇನ್ನು ಲಕ್ಷ್ಮಿಗೆ ಯಾವ ಬಣ್ಣದ ಹೂವಿನಿಂದ ನಾವು ಪೂಜೆ ಮಾಡುವಂಥದ್ದು ಅಥವಾ ಅಲಂಕಾರ ಮಾಡಿದ್ರೆ ಲಕ್ಷ್ಮಿ ನಮ್ಮ ಮನೆಗೆ ಇವತ್ತು ಎಂಟ್ರಿ ಕೊಡಬಹುದು, ಏನು ಹೇಳ್ತೀರಾ ಗುರುಗಳೇ ಇದ್ರ ಬಗ್ಗೆ? ಅಲ್ಲ, ನಿಮಗೆ ಲಕ್ಷ್ಮಿ 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 ಬಿಟ್ಟರೆ ಬೇರೆ ಅದೇ ಬರಲ್ಲ. ಪ್ರತಿಯೊಬ್ಬರಿಗೂ ಅದೇ ಬೇಕು ಗುರುಗಳೇ. ನಮ್ಮ ಹುಡುಗ ಹಬ್ಬ ಇದ್ದಾನೆ, ಕರುಣಾಕರ. ನಾನು ಯಾರಾದ್ರೂ ಅದೇ ಬಂದಾಗ ಯಾರೇ ಬಂದರೂ ಊಟ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿರ್ತೀನಿ. ನಮ್ಮ ಭಟ್ರಿಗೆ, ಈಗಿರೋ ಹೊಸ ಭಟ್ರಿಗೆ ಸ್ವಲ್ಪ ಅಷ್ಟಾಗೇನು ಬರಲ್ಲ. ಅದಕ್ಕೆ ಏನೋ ಅಟ್ಲೀಸ್ಟ್ ಒಂದು ಚಟ್ನಿ ಆದರೂ ಮಾಡಲಿ ಆ ಚಪಾತಿಗೆ ಅಂತೇಳಿ, ಚಟ್ನಿ ಮಾಡಪ್ಪ, ಏನು ಮಾಡಿದ್ರೆ ನೀನು ಅದ್ರ ಜೊತೆಗೆ ಚಟ್ನಿ ಮಾಡು ಅಂತ ಹೇಳ್ತಿರ್ತೀನಿ. ಇದು ನಾನು ಪದೇ ಪದೇ ಕೇಳಿಸ್ಕೊಂಡಿದ್ದಾನೆ. ಏನು ಗುರು ನೀವು ಚಟ್ನಿ 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 ಅಂತಿರ್ತೀರಲ್ಲ ಯಾವಾಗಲೂ ನಿಮ್ಮ ಮನೇಲಿ, ಅದೇನಾ ಮೊದಲಿಂದ? ಹಂಗೆ ನಿಮ್ಗೇನು ತರಕಾರಿ ಸಿಗ್ತಿರ್ಲಿಲ್ವ ಅವಾಗ? ನಾನು ನಕ್ಬಿಟ್ಟೆ. ಅಂದರೆ ನನ್ನ ಒಳಗಡೆ ಗೂಢಾರ್ಥ ಏನೋ ಇದಿದೆ, ಈ ಮನುಷ್ಯನಿಗೆ ಏನೇನು ಅಷ್ಟು ಟೇಸ್ಟಾಗಿ ಮಾಡ್ಲಿಕ್ಕೆ ಬರಲ್ಲ. ಬಂದಿರೋರಿಗೆ ಏನಾದರೂ ಊಟ ಬೇಕು, ಯಾವ್ದು ಎಂಥದ್ದು ಮಾಡಿ ಅಟ್ಲೀಸ್ಟ್ ಇದಾದರೂ ಸ್ವಲ್ಪ ಟೇಸ್ಟ್ ಇರಲಿ ಅಂತ ಉದ್ದೇಶ ಇಟ್ಕೊಂಡು ಹೇಳಿರ್ತೀನಿ. ನನಗೆ ಹುಡುಗ ಹಂಗೆ ಅಂದ್ಬಿಡೋದ, ಅವನು ಯಾವಾಗಲೂ ಮಾತಾಡೋನಲ್ಲ, ಒಂದು ಪಂಚ್ ಡೈಲಾಗ್ ಬಿಟ್ಟ ಅಂದ್ರೆ ಹಂಗೆ ಇರ್ತವೆ ಅವು. ಹಾಗೆ ನೀವು ಲಕ್ಷ್ಮಿ 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 ಬಿಟ್ಟರೆ ಏನು ಕೇಳ್ತಿಲ್ಲ. ಬಹುಶಃ ನೀವು ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ಸೊಸೈಟಿನ ಜನಕ್ಕೆ ಏನು ಬೇಕು ಅನ್ನೋದನ್ನು ಒಪ್ಕೊಳ್ತೀನಿ ಕೂಡ. ಆದರೆ ಮಹಾಲಕ್ಷ್ಮಿಯನ್ನು ನೀವು ಆರಾಧನೆ ಮಾಡ್ತಕ್ಕಂತಹ ವಿಧಿವಿಧಾನವೋ ಪುಷ್ಪಗಳೋ ನಮಗೆ ಬೇಕಾಗಿರ್ತಕ್ಕಂಥದ್ದನ್ನು ಪಡೆದುಕೊಳ್ಳಬೇಕಾದರೂ ವಿದ್ಯೆಯಲ್ಲೂ ಕೂಡ ಮಹಾಲಕ್ಷ್ಮಿಯನ್ನು ತೆಗೆದುಕೊಳ್ಳಿ, ಬುದ್ಧಿಯಲ್ಲೂ ಕೂಡ ಮಹಾಲಕ್ಷ್ಮಿಯನ್ನು ತೆಗೆದುಕೊಳ್ಳಿ. ನೀವು ಮಾಡ್ತಕ್ಕಂತಹ ಕೆಲಸದ ಸಕ್ಸಸ್ ಆಗಬೇಕಾದರೂ ಮಹಾಲಕ್ಷ್ಮಿಯನ್ನೇ ತೆಗೆದುಕೊಳ್ಳಿ. ಎಲ್ಲವೂ ಕೂಡ ಅವುಗಳ ನಾಮಗಳೇ. ಅಂದರೆ ಇಚ್ಛಾಶಕ್ತಿಯೂ ಆಕೆಯದ್ದೇ, ಕ್ರಿಯಾ ಜ್ಞಾನಶಕ್ತಿಯೂ ಆಕೆಯದ್ದೇ. ಆದ್ದರಿಂದ ಆಯಾ ಸಂದರ್ಭದಲ್ಲಿ ಆ ರೂಪವಾಗಿ ನಿಮಗೆ ಬರ್ತಾಳೆ, ಯಾವ ಹೆಸರಿಂದ ಕರೆದು ಆಕೆ ಬರ್ತಾಳೆ. ಅದಕ್ಕಾಗಿ ಇವತ್ತು ನೀವು ಕೇಳಿರುವಂಥ ಪ್ರಶ್ನೆ ಏನಂತಂದರೆ, ಭಾಳ ಅದ್ಭುತವಾಗಿ ಯಾವುದೇ ಹೂವುಗಳಿಂದ ನೀವು ಪೂಜಿಸಿದ್ರು ಕೂಡ ನಿಮ್ಮ ಹೃದಯದ ಪುಷ್ಪದೊಂದಿಗೆ ಅರ್ಪಣೆ ಮಾಡಿ. ಅಂದರೆ ಪುಷ್ಪವನ್ನು ಹಾಕಬೇಕಾದ್ರೆ ಹೆಂಗೆ ಹಾಕ್ತಾರೆ ಅಂತಂದರೆ, ಮನೆಯಲ್ಲಿ ಹೇಗೆ ಹಾಕ್ತಾರೋ ಗೊತ್ತಿಲ್ಲ ನೋಡಿ, ಹೀಗೆ ಹಾಕ್ಬೇಕಂತೆ. ಅಂದರೆ ಹೃದಯವನ್ನು ಮುಟ್ಟಿಸಿ ಹಾಕ್ತಾ ಇದ್ದೇನೆ ಅಂತ, ಇಲ್ಲಿ ಮುಟ್ಟಿಸುವಂತ ಅಂದರೆ ಇಲ್ಲಿ ಮುಟ್ಟಿಂಗ್ ಮಾಡೋದಂತಲ್ಲ, ಅದು ಭಾವನೆ ಬರಬೇಕಾದ್ರೆ ಹೀಗೆ ಬರತಕ್ಕಂಥದ್ದು. ಪುಷ್ಪವನ್ನೇ ತಟ್ಟೆಲಿ ಇಟ್ಕೊಂಡಿದ್ದು ಹೀಗೆ ಹಾಕ್ತಾರೆ, ಅದಲ್ಲ ಆ್ಯಕ್ಚುಲಿ. ಹೀಗೆ ದೇಹೋ ದೇವಾಲಯ ಪುರೋಕ್ತೋ ಜೀವೋ ದೇವ ಸನಾತನಃ ತ್ಯಜೇದ ಜ್ಞಾನ ನಿರ್ಮಾಲ್ಯಂ ಸ್ವಭಾವೇನ ಪೂಜೆಯೇತ್. ನಿರ್ಮಾಲ್ಯ ಅಂದರೆ ಅಜ್ಞಾನ ನಿರ್ಮಾಲ್ಯವನ್ನು ತೆಗಿ. ನಿರ್ಮಾಲ್ಯ ಅಂದರೆ ಈ ಹೂಗಳೇ, ಇದನ್ನು ತೆಗಿ, ಸ್ವಲ್ಪ ಬಾಗಿ ನೋಡು, ನಿನ್ನ ಹೃದಯ ತಕ್ಕಡಿಯಲ್ಲಿ ಆಕೆ ಇದ್ದಾಳೆ, ಅವಳಿಗೊಮ್ಮೆ ಸ್ಮರಣೆ ಮಾಡಿ ಅಲ್ಲಿ ಹಾಕು. ಅದು ಬಿಂಬ ನಮ್ಮ ಕಣ್ಣಿಗೆ ಕಟ್ಟಿಕೊಂಡಿದ್ದೇವೆ. ಹಾಗಾಗಿ ಎಲ್ಲೋ ಮಂದಿರಗಳಲ್ಲಿ ಮಂದಾಸನಗಳಲ್ಲಿ ಹುಡುಕುವ ಮುನ್ನ ಒಮ್ಮೆ ನಿನ್ನ ಹೃದಯದ ತಕ್ಕಡಿಯಲ್ಲಿ, ನಿನ್ನ ಹೃದಯದ ಅಂಗಡಿಯಲ್ಲಿ ಆಕೆ ಇದ್ದಾಳೆ, ಅವಳನ್ನೊಮ್ಮೆ ಸ್ಮರಣೆ ಮಾಡಂತ ನೀನು ಸಮರ್ಪಣಾ ಭಾವದಿಂದ ಶ್ರದ್ಧೆ ಭಕ್ತಿಯಿಂದ ಪುಷ್ಪಗಳನ್ನು ಹಾಕಿದ್ರೂ ಕೂಡ ಅವಳು ತೃಪ್ತಳಾಗ್ತಾಳಂತೆ. ಹಾಕೋವಾಗ ಅಥವಾ ಅಲ್ಲಿ ಸಮರ್ಪಿಸುವಾಗ ನಿನ್ನ ಮನಸ್ಸು ಎಲ್ಲಿದೆ? ಕೋತಿ ಮನವ ಶಾಂತಿಯಿಂದಲೇ. ಅಂದರೆ ಕೋತಿ ಮನವ ನಮ್ಮ ಮನಸ್ಸನ್ನು ಕೋತಿಗೊಳಿಸಿದ್ದಾರೆ. ಅದು ಚಂಚಲ, ಈ ಮರದಿಂದ ಆ ಮರಕ್ಕೆ, ಆ ಮರದಿಂದ ಈ ಮರಕ್ಕೆ ಜಿಗಿತಾ ಇರುತ್ತೆ. ಆಗಬಾರದು ಸ್ವಾಮಿ. ನನ್ನ ಮನಸ್ಸನ್ನು ನಿನ್ನ ಪಾದದಲ್ಲಿ ಕೇಂದ್ರೀಕರಿಸು. ಅದಕ್ಕೆ ಮಂತ್ರವೂ ಗೊತ್ತಿಲ್ಲ ನನಗೆ, ತಂತ್ರವೂ ಗೊತ್ತಿಲ್ಲ. ಈ ಪೂಜೆಯನ್ನು ಮಾಡಬೇಕಾದ್ರೆ ನನ್ನ ಕೋತಿ ಮನಸ್ಸನ್ನು ನೀನೇ ನನಗೆ ನೇರವಾಗಿ ನಿನ್ನ ಪಾದದ ಕಮಲದಲ್ಲಿ ಇಡೋ ಹಾಗೆ ನನ್ನನ್ನು ಮಾಡು ಅಂತ ಹೇಳ್ತಕ್ಕಂತಹದ್ದು ಕೂಡ ಇದೆ. ಅದಕ್ಕಾಗಿ ಇವತ್ತು ನೀವು ಮಾಡೋದಾದರೆ ಇಂತಹ ಶುಕ್ರವಾರ ದಿವಸ, ನಾನು ಯಾವುದೋ ಒಂದು ಎಪಿಸೋಡಲ್ಲಿ ಬಹುಶಃ ಹೇಳಿದ್ದೀನಿ, ಉಡುಪಿಗೆ ಹೋಗಿ ಬನ್ನಿ ಅಂತ. ಶುಕ್ರವಾರ ದಿವಸ ಉಡುಪಿಯ ಕೃಷ್ಣನನ್ನು ನೋಡಿ, ಅಲ್ಲಿ ಆ ಒಂದು ಕೃಷ್ಣನಿಗೆ ಮಹಾಲಕ್ಷ್ಮಿಗೆ ಹೇಗೆ ಅಲಂಕಾರ ಮಾಡುತ್ತಾರೋ ಆ ರೀತಿ ಮಾಡಿರ್ತಾರೆ. ಇವತ್ತು ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಗೆ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಿ, ಕೃಷ್ಣ ಇಲ್ಲ ಅಂತ ಭಾವನೆ ಮಾಡ್ಕೋಬೇಡಿ, ಕೃಷ್ಣನ ಅಷ್ಟೋತ್ತರವನ್ನು ಒಮ್ಮೆ ಹೇಳಿ. ಯಾವುದೇ ಪುಷ್ಪಗಳನ್ನು ಮಾಡಿದ್ರು ಕೂಡ ಏನು ನಿಮಗೆ ಈಗ
ಸೀಸನ್ ಸಿಗುತ್ತೆ ಅನ್ನೋದಾದರೆ ಸಂಪಿಗೆ ಹೂವುಗಳಿಂದ ಕೃಷ್ಣನನ್ನು ಮಹಾಲಕ್ಷ್ಮಿಯನ್ನು ಇದು ಒಂದೇ ಒಂದು ಅಷ್ಟು ಹೂವು ಮಾಡಿಕೊಂಡು ಸಂಪಿಗೆ ಹೂವಿಂದ ಏನಾದರೂ ಕೃಷ್ಣನ ಅಷ್ಟೋತ್ತರವನ್ನು ಮತ್ತು ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಇವರು ಹೇಳಿ ಆಗ್ತಾ ಇದ್ದಾರೆ ಒಂದೊಂದು ನಾಮಕ್ಕೆ ಒಂದೊಂದು ಅಂತಂದರೆ ಇವರು ಕೆಲಸಗಳಲ್ಲಿ ಸಕ್ಸಸ್ಸನ್ನು ಕಾಣ್ತಾರೆ. ಶೀಘ್ರವಾಗಿ ಮಹಾಲಕ್ಷ್ಮಿ ಬಹುಶಃ ಇವ್ರದ್ದು ಯಾವುದು ಕೆಲಸಗಳಿತ್ತೋ ಇದೇ ವಾರದಲ್ಲಿ ಮಹಾಲಕ್ಷ್ಮಿ ಬರೋದು ಇವ್ರ ಮನೆಗೆ ಖಚಿತ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಶುಕ್ರವಾರ ಆಗಿರೋದ್ರಿಂದ ಮಹಾಲಕ್ಷ್ಮಿ ಬಲಗಾಲಿಟ್ಟು ಒಳಗಡೆ ಬರಬೇಕು ಅಂತಂದರೆ ಸಂಪಿಗೆ ಹೂವು ಬಹಳ ವಿಶೇಷ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಸಂಪಿಗೆ ಹೂವು ಪ್ರತಿಯೊಂದು ಕಡೆ ಸಿಗುತ್ತೆ. ಇವತ್ತು ನೀವೇನು ಮಾಡಬೇಕು, ಮಹಾಲಕ್ಷ್ಮಿನ ನಿಮ್ಮ ಮನೆ ಒಳಗಡೆ ಒಲಿಸ್ಕೊಳ್ಬೇಕು ಅಂತಂದರೆ ಗುರುಗಳು ಸರಳವಾಗಿರುವಂಥ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಖಂಡಿತ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.